ಇನ್ನು ಕಾಂಗ್ರೆಸ್ ನಾಯಕರ ಸಂಪರ್ಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ.ವಿ. ಸದಾನಂದ ಗೌಡರು ಕೂಡ ಇದನ್ನ ಒಪ್ಪಿಕೊಂಡಿದ್ದಾರೆ. ನನ್ನನ್ನ ಬೇರೆಯವರು ಬಂದು ಸಂಪರ್ಕ ಮಾಡ್ತಿರೋದು ನಿಜ ಅಂತ ಅವರೇ ಹೇಳಿದ್ದಾರೆ. ನಮ್ಮ ಪಕ್ಷದ ಪ್ರಮುಖರು ಬಂದು ಸಾಂತ್ವನ ಮಾಡಿರೋದು ನಿಜ. ನಮ್ಮ ಪಕ್ಷದ ಪ್ರಮುಖರು ಬಂದು ಸಾಂತ್ವನ ಮಾಡಿರೋದು, ಮನವೊಲಿಕೆ ಮಾಡಿರೋದು ಕೂಡ ನಿಜ. ಅತ್ತ ಕಾಂಗ್ರೆಸ್ನ ನಾಯಕರು ಕೂಡ ನನ್ನ ಸಂಪರ್ಕ ಮಾಡಿರೋದು ನಿಜ. ಕಾಂಗ್ರೆಸ್ಗೆ ನನಗೆ ಆಹ್ವಾನ ಇದೆ ಅಂತ ಕೂಡ ಹೇಳಿದ್ದಾರೆ. ಬೇರೆ ಬೇರೆ ಸಂಗತಿಗಳು ನಡೀತಾ ಇದ್ದಾವೆ ಪಕ್ಷದಲ್ಲಿ ಅಂತ. ಬೆಂಗಳೂರು ಉತ್ತರದಲ್ಲಿ 100% ನನ್ನ ಹೆಸರು ಕೇಳಿ ಬರ್ತಾ ಇದೆ. ದೆಹಲಿಯಲ್ಲಿ ಇಲ್ಲಿ ಒಂದಷ್ಟು ವಿದ್ಯಮಾನಗಳು ನಡೀತಾ ಇದ್ದಾವೆ. ನಿಮಗೆ ಟಿಕೆಟ್ ಅಂತ ಹೇಳಿ ಕೊನೆ ಕ್ಷಣದಲ್ಲಿ ನನ್ನ ರಕ್ಷಣೆಗೆ ಪಕ್ಷ ಬಂದಿಲ್ಲ. ಕೆಲವೊಂದು ಮನದಾಳದ ವಿಚಾರಗಳನ್ನ ಹೇಳ್ಕೊಳ್ಬೇಕು ಅಂತ ಡಿ.ವಿ. ಸದಾನಂದ ಗೌಡ ಹೇಳಿದ್ದಾರೆ. ಕಾಂಗ್ರೆಸ್ ನಾಯಕರ ಸಂಪರ್ಕ ವಿಚಾರವನ್ನ ಒಪ್ಕೊಂಡಿರುವಂತ ಸದಾನಂದ ಗೌಡ, ನನ್ನನ್ನ ಬೇರೆಯವರು ಬಂದು ಸಂಪರ್ಕ ಮಾಡ್ತಿರೋದು ನಿಜ. ಪಕ್ಷದವ್ರು ಮನವೊಲೈಕೆ ಮಾಡೋದು ಪ್ರಯತ್ನ ಪಡ್ತಿರೋದು ನಿಜ. ಪಕ್ಷದಲ್ಲಿ ಅನೇಕ ಬೆಳವಣಿಗೆಗಳಾಗ್ತಿದ್ದಾವೆ. ಬೆಂಗಳೂರು ಉತ್ತರ ಕ್ಷೇತ್ರದ ಟಿಕೆಟ್ ನನಗೇ ಸಿಗುತ್ತೆ ಅಂತ 100% ನನ್ನ ಹೆಸರು ಓಡಾಡ್ತಾ ಇತ್ತು. ಆದ್ರೆ ಕೊನೆ ಕ್ಷಣದಲ್ಲಿ ನನಗೆ ಟಿಕೆಟ್ ತಪ್ಪಿದೆ. ಶೋಭಾ ಕರಂದ್ಲಾಜೆ ಅವರಿಗೆ ಟಿಕೆಟ್ ಹೋಗಿದೆ ಈಗ. ಹಾಗಾಗಿ ಅಸಮಾಧಾನಗೊಂಡಿರುವಂತ ಸದಾನಂದ ಗೌಡ, ಹಾಗಾದ್ರೆ ಮುಂದಿನ ನಡೆ ಏನು? ಅದೇ ಕುತೂಹಲವನ್ನ ಕೆರಳಿಸ್ತಾ ಇದೆ. ನಾಳೆ ಸುದ್ದಿಗೋಷ್ಠಿಯನ್ನ ಕರೆದಿರೋದ್ರಿಂದ ಆ ಸುದ್ದಿಗೋಷ್ಠಿಯಲ್ಲಿ ಏನ್ ಹೇಳ್ತಾರೆ? ಹಾಗಾದ್ರೆ ಅವರು ಕೂಡ ಬಂಡಾಯದ ಬಾವುಟ ಹಾರಿಸ್ತಾರಾ ಅಥವಾ ಕಾಂಗ್ರೆಸ್ ಸೇರ್ಪಡೆಯಾಗ್ತಾರಾ? ಶೋಭಾ ಕರಂದ್ಲಾಜೆ ಅವರಿಗೆ ಸಪೋರ್ಟ್ ಮಾಡಿಕೊಂಡು ಪಕ್ಷದಲ್ಲೇ ಉಳ್ಕೋತಾರಾ? ಇವೆಲ್ಲ ಒಂದಷ್ಟು ಪ್ರಶ್ನೆಗಳು. ಶೋಭಾ ಕರಂದ್ಲಾಜೆ ಅವರಿಗೆ ಚಿಕ್ಕಮಗಳೂರಿನಲ್ಲಿ ಒಂದಷ್ಟು ಗೋಬ್ಯಾಕ್ ಚಳುವಳಿಗಳೇನಿದ್ದಾವೆ ಬಿಸಿಯನ್ನ ತಟ್ಟಿತು. ಅದಾದ ಬಳಿಕ ಕಾರ್ಯಕರ್ತರ ಒಂದಷ್ಟು ಆಕ್ರೋಶದಿಂದಾಗಿ ಬಿಜೆಪಿ ಹೈಕಮಾಂಡ್ ಏನಿದೆ ಚಿಕ್ಕಮಗಳೂರು ಬದಲಾಗಿ ಈಗ ಬೆಂಗಳೂರು ಉತ್ತರ ಕ್ಷೇತ್ರಕ್ಕೆ ಅವರನ್ನ ಶಿಫ್ಟ್ ಮಾಡಿದೆ. ಈ ಕ್ಷೇತ್ರದಿಂದ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಇವರಿಗೆ ಸಪೋರ್ಟ್ ಮಾಡ್ತಾರಾ ಡಿ.ವಿ. ಸದಾನಂದ ಗೌಡ ಅಥವಾ ಅಸಮಾಧಾನಗೊಂಡಿರೋದ್ರಿಂದ ಕಾಂಗ್ರೆಸ್ ಸೇರ್ಪಡೆ ಆಗ್ತಾರಾ? ಇವೆಲ್ಲ ಕೂಡ ಪ್ರಶ್ನೆಗಳೇ ಈಗ. ನನ್ನನ್ನು ಬೇರೆ ಬೇರೆಯವರು ಕಾಂಟ್ಯಾಕ್ಟ್ ಮಾಡಿರುವಂಥದ್ದು ಸತ್ಯ. ನಮ್ಮ ಪಕ್ಷದ ಪ್ರಮುಖರು ಕೂಡ ನನ್ನಲ್ಲಿ ಬಂದುಕೊಂಡು ನನ್ನ ಜೊತೆ ಸಮಾಲೋಚನೆ ಮಾಡಿರುವಂಥದ್ದು ಕೂಡ ಅಷ್ಟೇ ಸತ್ಯ. ನಿನ್ನೆ ರಾತ್ರಿ ನಮ್ಮ ಪಕ್ಷದ ಒಬ್ಬ ಪ್ರಮುಖ ಪದಾಧಿಕಾರಿಗಳು, ನಾಯಕರು ನನ್ನಲ್ಲಿ ಬಂದು ನನ್ನನ್ನು ಸಾಂತ್ವನ ಮಾಡುವಂಥ ಮತ್ತೊಂದು ಪ್ರಯತ್ನಗಳನ್ನು ಅವರು ಮಾಡಿದ್ದು ನಿಜ. ಬೇರೆ ಬೇರೆ ಸಂಗತಿಗಳು ನಡೀತಾ ಇದ್ದಾವೆ. ನಮ್ಮ ನಿರ್ಧಾರಗಳು ಏನುಂಟು ಅದನ್ನು ನಾನು ನನ್ನ ಮನೆಯವರ ಜೊತೆ ನಾನು ಚರ್ಚೆ ಮಾಡಬೇಕು. ನನಗೆ ಒಂದು ಕಾನ್ಷಿಯಸ್ನೆಸ್, ಇನ್ನೊಂದು ನನ್ನ ಮನೆಯವರು, ಅವರನ್ನೆಲ್ಲ ಕೇಳಿಕೊಂಡು ನಾನು ನಿಶ್ಚಯ ಮಾಡಬೇಕಾಗಿದೆ. ಸಾರ್ವಜನಿಕರು ನನ್ನ ಮೇಲಿರುವಂಥ ವಿಶ್ವಾಸಕ್ಕೆ ನೀವು ನೋಡಿದ್ದೀರಿ. ಮೊನ್ನೆ ಬೆಂಗಳೂರು ಉತ್ತರದಲ್ಲಿ 28 ಕ್ಷೇತ್ರದಲ್ಲಿ ಒಂದೇ ಕ್ಷೇತ್ರ 100ಕ್ಕೆ 100% ಕೊಟ್ಟಿರುವಂಥದ್ದು. ಆದರೆ ನಮ್ಮ ಬೇರೆ ಬೇರೆ ವಿದ್ಯಮಾನಗಳು ದೆಹಲಿಯಲ್ಲಿ ಇಲ್ಲಿ ನಡೆದಂಥದ್ದು ನನಗೆ ಅದರ ಬಗ್ಗೆ ಪೂರ್ತಿ ಮಾಹಿತಿ ಇದೆ. ನಾನು ಚುನಾವಣಾ ರಾಜಕಾರಣದಿಂದ ದೂರ ನಿಲ್ಲಬೇಕು ಅಂತ ಹೇಳುವಂಥವನನ್ನು ಎಳೆದು ತಂದು ನೀವೇ ನಿಲ್ಲಬೇಕು ಅಂತ ರಾಜ್ಯದ ಎಲ್ಲ ಪ್ರಮುಖರು ಹೇಳಿ ಕೊನೆಯ ಹಂತದಲ್ಲಿ ನನ್ನ ರಕ್ಷಣೆಗೆ ಬಾರದೆ ನನಗೆ ಒಂಚೂರು ಮುಜುಗರ ಉಂಟು ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಯಾವ ತೀರ್ಮಾನ ತಗೊಳ್ಬೇಕು, ಯಾಕೆಂತೇಳಿದರೆ ರಾಜಕಾರಣದಲ್ಲಿ ಏರುಪೇರುಗಳು, ಮುಜುಗರಗಳು ಇದು ಸ್ವಾಭಾವಿಕ. ಆದರೆ ತಿಳ್ಕೊಂಡು ಸ್ವಾರ್ಥಕ್ಕಾಗಿ ಯಾರನ್ನೋ ಬಲಿ ಕೊಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿದಾಗ ಮನಸ್ಸಿಗೆ ನೋವಾಗುತ್ತೆ. ಎ ಪಾರ್ಟಿ ವಿತ್ ಡಿಫರೆನ್ಸ್ ಅಂತ ಹೇಳುವಂಥದ್ರಲ್ಲಿ ಏನೂ ಉಳಿದಿಲ್ಲ ಕರ್ನಾಟಕ ರಾಜ್ಯದ ನಮ್ಮ ಪಕ್ಷದಲ್ಲಿ ಅಂತ ಹೇಳುವಂಥದ್ದು ಮನಸ್ಸಿಗೆ ನೋವು ತಂದಿದೆ. ಇದರ ಬಗ್ಗೆ ನಾಳೆ ನಾನು ಎಲ್ಲವನ್ನ ಹೇಳ್ತೀನಿ. ನನ್ನನ್ನು ಬೇರೆ ಬೇರೆಯವರು ಕಾಂಟ್ಯಾಕ್ಟ್ ಮಾಡಿರುವಂಥದ್ದು ಸತ್ಯ. ನಮ್ಮ ಪಕ್ಷದ ಪ್ರಮುಖರು ಕೂಡ ನನ್ನಲ್ಲಿ ಬಂದುಕೊಂಡು ನನ್ನ ಜೊತೆ ಸಮಾಲೋಚನೆ ಮಾಡಿರುವಂಥದ್ದು ಕೂಡ ಅಷ್ಟೇ ಸತ್ಯ. ನಿನ್ನೆ ರಾತ್ರಿ ನಮ್ಮ ಪಕ್ಷದ ಒಬ್ಬ ಪ್ರಮುಖ ಪದಾಧಿಕಾರಿಗಳು, ನಾಯಕರು ನನ್ನಲ್ಲಿ ಬಂದು ಪಕ್ಷದ ಒಂದಷ್ಟು ತೀರ್ಮಾನಗಳೇನಿದ್ದಾವೆ, ಪಕ್ಷದ ನಡೆ ಏನಿದೆ ಮನಸ್ಸಿಗೆ ನೋವನ್ನು ಉಂಟು ಮಾಡಿದೆ. ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಮತ್ತೆ ನನಗೆ ಟಿಕೆಟ್ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಈಗ ಪಕ್ಷ ನನಗೆ ಟಿಕೆಟ್ ಕೊಟ್ಟಿಲ್ಲ, ಬೇರೆಯವ್ರಿಗೆ ಟಿಕೆಟನ್ನು ಕೊಟ್ಟಿದೆ. ಇದಕ್ಕೆ ಸಂಬಂಧಪಟ್ಟಂತೆ ನಾನು ನನ್ನ ಕುಟುಂಬದ ಜೊತೆ ಕೂಡ ಮಾತನಾಡ್ತೀನಿ. ಮುಂದಿನ ನಡೆ ಏನು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗುತ್ತೆ. ಅದಾದ ಬಳಿಕ ನನ್ನ ತೀರ್ಮಾನವನ್ನು ತಿಳಿಸ್ತೇನೆ ಅಂತ ಹೇಳಿದ್ದಾರೆ. ಮಾಜಿ ಸಿಎಂ ಸದಾನಂದ ಗೌಡರು ಸದಾ ಆನಂದವಾಗಿರ್ತಾ ಇದ್ರು. ಆದ್ರೀಗ ಅವರ ಮುಖದಲ್ಲಿ ಅಸಮಾಧಾನದ ಭೀತಿ, ಅದೇ ರೀತಿಯಾಗಿ ಟಿಕೆಟ್ ಕೈ ತಪ್ಪಿರುವಂಥ ಅಸಮಾಧಾನ, ಇದೆಲ್ಲ ಕೂಡ ಹೆಚ್ಚಾಗಿ ಎದ್ದು ಕಾಣಿಸ್ತಾ ಇದೆ. ಇಲ್ಲಿವರೆಗೂ ಕೂಡ ಪಕ್ಷಕ್ಕಾಗಿ ಸೇವೆ ಮಾಡ್ಕೊಂಡು ಬಂದೆ, ಹಾಲಿ ಸಂಸದ ಆಗಿದ್ರು ಕೂಡ ಟಿಕೆಟ್ ಕೈ ತಪ್ಪಿದೆ ಅನ್ನುವಂಥ ಕಾರಣಕ್ಕೆ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಮುಂದೆ ಏನು ಮಾಡ್ತಾರೆ ಅನ್ನೋದು ಈಗೂ ಕೂಡ ಪ್ರಶ್ನೆಯಾಗಿ ಉಳ್ಕೊಳ್ತಾ ಇದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ, ಫೋನ್ ಸಂಪರ್ಕದಲ್ಲಿದ್ದಾರೆ.
ನಿಜಕ್ಕೂ ಕೂಡ ಈಗ ಸದಾನಂದ ಗೌಡ್ರ ನಡೆ ಏನು ಅನ್ನೋದು ರಾಜ್ಯದಾದ್ಯಂತ ಒಂದಷ್ಟು ಪ್ರಶ್ನೆ ಇದೆ. ರಾಕೇಶ್, ಈಗ ಹಾಗಾದ್ರೆ ಸದಾನಂದ ಗೌಡ್ರು ಮುಂದೆ ಏನು ಮಾಡ್ತಾರೆ ಅಂತ, ಕಾಂಗ್ರೆಸ್ ಸೇರ್ತಾರೆ ಅನ್ನುವಂಥ ಚರ್ಚೆ ಒಂದು ಕಡೆ ಆಗ್ತಾ ಇದೆ. ಮತ್ತೆ ಅದೇ ರೀತಿಯಾಗಿ ಶೋಭಾ ಕರಂದ್ಲಾಜೆ ಅವರು ಮತ್ತೆ ಸದಾನಂದ ಗೌಡ್ರು ಮೊದಲಿಂದ ಕೂಡ ಗೊತ್ತಿರುವಂಥವರೇ, ಪರಿಚಯಸ್ಥರೇ, ಒಂದೇ ಊರಿನವರೇ. ಹಾಗಾಗಿ ಅವ್ರಿಗೆ ಸಪೋರ್ಟ್ ಮಾಡ್ತಾರಾ ಅಥವಾ ಕಾಂಗ್ರೆಸ್ ಸೇರ್ಪಡೆ ಆಗ್ತಾರಾ ಸದಾನಂದ ಗೌಡ್ರು ಅಂತ? ಸೌಖ್ಯ, ಸದಾನಂದ ಗೌಡರ ನಡೆ ಏನು ಅನ್ನುವುದು ಇನ್ನೂ ಕೂಡ ನಿಗೂಢವಾಗಿ ಉಳಿದಿದೆ. ಆದ್ರೆ ಅವರ ಆಪ್ತರು ಮತ್ತೆ ಇರುವಂತ ಮಾಹಿತಿಗಳ ಮೂಲ ಪ್ರಕಾರ ಪಕ್ಷವನ್ನ ತೊರೆಯುವಂತ ನಿರ್ಧಾರವನ್ನ ಅವರು ಮಾಡಲಾರರು ಅನ್ನುವಂತಹ ವಿಚಾರಗಳು ಹರಿದಾಡ್ತಾ ಇದೆ. ಆದ್ರೆ ಸದಾನಂದ ಗೌಡರು ಈ ವಿಚಾರದಲ್ಲಿ ಮೌನವನ್ನೇ ಹಾಗೆ ಮುಂದುವರಿಸಿಕೊಂಡಿದ್ದಾರೆ. ಯಾವುದೇ ವಿಚಾರಗಳಿಗೂ ನಾಳೆ ನಡೆಯುವ ಪತ್ರಿಕಾಗೋಷ್ಠಿಯಲ್ಲಿ ಉತ್ತರ ಕೊಡ್ತೇನೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಅಂದ್ರೆ ಸದಾನಂದ ಗೌಡರು ಪಕ್ಷದಲ್ಲಿನ ಎಲ್ಲಾ ಮಜಲುಗಳಲ್ಲಿ ಮತ್ತೆ ಆಯಕಟ್ಟಿನ ಜಾಗಗಳಲ್ಲಿ ಕೆಲಸವನ್ನ ನಿರ್ವಹಿಸಿ ಅಧಿಕಾರವನ್ನ ಕೂಡ ಅನುಭವಿಸಿ ಮುಖ್ಯಮಂತ್ರಿಯಾಗಿ ಕೇಂದ್ರ ಸಚಿವರಾಗಿ ಕೆಲಸವನ್ನ ಮಾಡಿದ್ದವರು. ಸೊ ಈ ಎಲ್ಲಾ ಕೊಡುಗೆಗಳನ್ನ ಪಕ್ಷದಿಂದ ಪಡೆದುಕೊಂಡಿರುವವರು ಪಕ್ಷಕ್ಕೆ ದ್ರೋಹ ಬಗೆಯಲಾರರು ಅನ್ನುವಂತಹ ವಿಶ್ವಾಸದ ಮಾತುಗಳನ್ನ ಕಾರ್ಯಕರ್ತರು ಮತ್ತು ಆಪ್ತ ಬಳಗ ಹೇಳ್ತಾ ಇದೆ. ಆದ್ರೆ ಬದಲಾದ ಸನ್ನಿವೇಶದಲ್ಲಿ ಎಲ್ಲಾ ವಿಚಾರಗಳನ್ನ ಬದಿಗಿಟ್ಟು ನೋಡುವುದಾದ್ರೆ ಟಿಕೆಟ್ ಆಕಾಂಕ್ಷಿತರಾಗಿದ್ದಂತಹ ಸದಾನಂದ ಗೌಡರಿಗೆ ಪಕ್ಷದ ನಾಯಕರುಗಳೇ ಚುನಾವಣಾ ರಾಜಕಾರಣಕ್ಕೆ ಬರುವಂತೆ ಪ್ರೇರೇಪಣೆ ಮಾಡಿ ರಾಜಕೀಯದಿಂದ ದೂರ ಉಳಿಯುವಂತ ನಿವೃತ್ತಿಯ ಮಾತುಗಳನ್ನ ಆಡ್ತಿದ್ದಂತವ್ರನ್ನ ಮರಳಿ ಕಣಕ್ಕೆ ತಂದು ಸ್ಪರ್ಧೆ ಮಾಡುವಂತ ವಿಚಾರವನ್ನ ಮಾಡಿದ್ರು. ಆದ್ರೆ ಅವೆಲ್ಲವನ್ನು ಮೀರಿ ಪಕ್ಷ ಬದಲಾದ ನಿರ್ಧಾರವನ್ನ ತೆಗೆದುಕೊಂಡು ಮತ್ತೋರ್ವ ಕೇಂದ್ರ ಸಚಿವ ಶೋಭಾ ಕರಂದ್ಲಾಜೆ ಅವರಿಗೆ ಉತ್ತರದ ಟಿಕೆಟ್ ಅನ್ನ ನೀಡಿತ್ತು. ಸೊ ಈ ಸನ್ನಿವೇಶದಲ್ಲಿ ಅವರಿಗೆ ಮನಸ್ಸಿಗೆ ನೋವಾಗಿತ್ತು ಅನ್ನುವಂತ ಮಾತನ್ನ ಹೇಳಿದ್ರು. ಸೊ ಅವರ ಜೊತೆಗೆ ಮತ್ತೊಂದಷ್ಟು ಜನ ಅಸಮಾಧಾನಿತರಾಗಿದ್ದವರು ಹಾಗೆ ಪಕ್ಷದ ನಡೆಯ ವಿರುದ್ಧ ಬೇಸರಗೊಂಡಂತವರು ಒಟ್ಟಾಗಿ ಕೂತು ಒಂದು ಸಭೆಯನ್ನ ಸಮೇತ ಮಾಡಿದ್ರು. ಈಶ್ವರಪ್ಪನವರಿಗೂ ಕೂಡ ಈ ಸಭೆಯಲ್ಲಿ ಉಪಸ್ಥಿತರಿದ್ದು. ಹೀಗೆ ನೊಂದ ನಾಯಕರುಗಳೆಲ್ಲರೂ ಕೂಡ ಪಕ್ಷದ ವೇದಿಕೆಯಲ್ಲಿ ಆಗಿರುವಂತಹ ನೋವಿನ ವಿಚಾರವನ್ನ ಹಂಚಿಕೊಂಡು ಕೇಂದ್ರ ನಾಯಕರ ಜೊತೆ ಮಾತುಕತೆಯನ್ನ ಮಾಡಿ ಈ ದೂರನ್ನ ಅವರಿಗೆ ಸಲ್ಲಿಸುವಂತ ನಿರ್ಧಾರವನ್ನ ಮಾಡಿದ್ದಾರೆ. ಕೇಂದ್ರ ನಾಯಕರುಗಳು ಈ ವಿಚಾರದಲ್ಲಿ ತೆಗೆದುಕೊಳ್ಳುವ ನಿರ್ಧಾರದ ಮೇಲೆ ಮುಂದಿನ ಭವಿಷ್ಯ ಮತ್ತು ತಮ್ಮ ರಾಜಕೀಯ ನಿರ್ಧಾರಗಳನ್ನ ಪ್ರಕಟಿಸಬೇಕು ಅನ್ನುವಂತಹ ಆಲೋಚನೆಯನ್ನು ಮಾಡ್ಕೊಂಡಿದ್ದಾರೆ. ಸದ್ಯಕ್ಕೆ ಈಶ್ವರಪ್ಪನವರು ಈ ವಿಚಾರದಲ್ಲಿ ಒಂದು ಹೆಜ್ಜೆ ಮುಂದೆ ಹೋಗಿ ಬಂಡಾಯವನ್ನ ತೋರಿಸಿ ಸ್ವತಂತ್ರ ಸ್ಪರ್ಧೆಯನ್ನ ಪಕ್ಷದ ವಿರುದ್ಧವೇ ಮಾಡೋದಾಗಿ ಘೋಷಣೆ ಮಾಡ್ಕೊಂಡಿದ್ದಾರೆ. ಸೊ ಆದ್ರೆ ಸದಾನಂದ ಗೌಡರು ಆ ರೀತಿ ಯಾವುದೇ ನಿರ್ಧಾರವನ್ನು ತೆಗೆದುಕೊಂಡಿಲ್ಲ. ಬದಲಾಗಿ ನಾಳೆ ತಮ್ಮ ಅಸಮಾಧಾನದ ವಿಚಾರಗಳು ಹಾಗೆ ಪಕ್ಷದ ನಾಯಕರ ನಿರ್ಧಾರಗಳು, ಬದಲಾದ ಕಾಲಮಾನದಲ್ಲಿ ಆಗ್ತಿರುವಂತಹ ಬೆಳವಣಿಗೆಗಳು, ಪಕ್ಷ ನಿಷ್ಠರ ವಿಚಾರದಲ್ಲಿ ಆಗ್ತಿರುವ ವ್ಯತ್ಯಾಸಗಳ ಬಗ್ಗೆ ಮಾಹಿತಿಯನ್ನು ಕೊಡಲಿದ್ದಾರೆ. ಆ ಬಳಿಕ ವರಿಷ್ಠರಿಗೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮನವಿಯನ್ನು ಕೂಡ ಮಾಡಲಿದ್ದಾರೆ. ಅಲ್ಲಿನ ನಿರ್ಧಾರಗಳ ಬಳಿಕ ತಮ್ಮ ನಿರ್ಧಾರ ಏನು ಅನ್ನೋದನ್ನ ಅವರು ಪ್ರಕಟ ಮಾಡಲಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಅವರೊಂದು ಮಾತನ್ನು ಕೂಡ ಹೇಳ್ಕೊಂಡಿದ್ದಾರೆ. ನನಗೆ ಅನ್ಯ ಪಕ್ಷದ ನಾಯಕರು ನನ್ನನ್ನು ಸಂಪರ್ಕಿಸಿರುವುದು ನಿಜ, ನಾನು ಅವ್ರ ಜೊತೆ ಮಾತಾಡಿದ್ದೇನೆ ಅನ್ನೋದನ್ನ ಹೇಳಿದ್ದಾರೆ. ಈ ವಿಚಾರ ಈಗ ಕುತೂಹಲವನ್ನು ಹುಟ್ಟಿಸ್ಕೊಂಡಿದೆ. ಅದನ್ನ ಅವ್ರು ಏನ್ ಮಾಡ್ತಾರೆ ಅನ್ನೋದನ್ನ ನಾಳಿನ ಪತ್ರಿಕಾಗೋಷ್ಠಿಯಲ್ಲಿ ತಿಳ್ಕೊಳ್ಬೇಕಾಗುತ್ತೆ. ಸೌಖ್ಯ. ಥ್ಯಾಂಕ್ ಯು ರಾಕೇಶ್, ನಿಮ್ಮೆಲ್ಲ ಡೀಟೇಲ್ಸ್ಗೆ.